ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಕುಂದಾಪುರದಾಗಿಲ್ಲ, ಬೆಂಗಳೂರಾಗಿತ್ತು. ನಮ್ಮ ಒಟ್ಟಿಗಿದ್ರ ಇವ್ರು ಗುರ್ತಿತ್ತ ಯಾರಿಗಾರು ಗುರ್ಸಿಕ್ಕೋದು ಒಂಚೂರು ಕಷ್ಟ ಇತ್ತು. ಇದೊಂದು ಮಾನಿಟ್ರ್ CCTV ಮಾನಿಟ್ರ್ ಹಾಳಾಗಿತ್ತು. ಸೊ ವ್ಯಾರಂಟಿ ಇತ್ತು. ಹಾಗಾಗಿ ಫ್ರೆಂಡ್ಸ್ ಇವರು ತುಂಬ ಬೈತಾರೆ, ಇವರು ಸುಮ್ಮನೆ ಬೈತಾರೆ. ಇವರು ಬೈಸ್ಕೊ ಸಾಕಾಯ್ತು ನನಗೆ. ಇವರೊಟ್ಟಿಗೆ ಯಾಜು ಮಾಡೋದು ಭಾರಿ ಕಷ್ಟ ಇತ್ತು. ಹೆಲ್ಮೆಟ್ ಹಾಕೊಂಡು ಕರ್ತಿಲ್ಲಿ ರಾಗ್ಲೇ ಆಯ್ತು, ಇಲ್ಲಿ ಇಬ್ಬರಿಗೂ ಹೆಲ್ಮೆಟ್ ಬೇಕಲ್ಲ. ಸೊ ನಾವು ಇವತ್ತು ಹೆಲ್ಮೆಟ್ ತೆಗಿಯ, ಹೆಲ್ಮೆಟ್ ಹಿಡ್ಕೊಂಡು ಒಂಚೂರು ನೀ ಹೇಗಂತಲೇ ಎಲ್ಲ ಕೇಂತಿದ್ರು. ಪೋಲೋ ಎಲ್ಲಿಗೆ ಹೋಯ್ತು ಅಂದೇಳಿ ಪೋಲೋ ತಗೊಂಡು 2 ದಿವಸಕ್ಕೆ ಸೀದಾ ಬೆಂಗಳೂರಿಗೆ ಬಂದಿದೆ. ಇಲ್ಕಂಡು ಇಲ್ಲಿತ್ತು ಗಾಡಿ, ಇಲ್ಲೇ ಬೆಂಗಳೂರಾಗಿತ್ತು. ಲುಕ್ ಕಾಣಿ ಎಂತ ಚೇಂಜ್ ಅಲ್ಲ, ಎಂತ ಜಾಸ್ತಿ ಮಾಡ್ಸ್ ಮಾಡೋಕ್ಕೂ ಇಲ್ಲ, ಹಾಗೆ ಐತಿದೆ. ಚಪಾತಿ ಹೇಗಿತ್ತು ಹಾಗೆ ಇತ್ತು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಎಕ್ಸ್ಟ್ರಾ ಅಂತೇಳಿ ಹೇಳಿದ್ರೆ ಒಂದು ಬ್ಯಾಟ್ಮ್ಯಾನ್ ಕವರ್ ಹಾಕಿದ್ದು ಇದಕ್ಕೆ, ಮಿರರಿಗೆ ಕಾಣ್ಲಿಕ್ಕೆ. ಕಾರ್ಬನ್ ಫೈಬರ್ ಅಂದರೆ ಪ್ಯೂರಲ್ಲ, ಯೂಸ್ಡ್ ಇದು ಸಿಕ್ಕುತ್ತೆ ಇದು ಮಾರ್ಕೆಟಿಗೆ. ಅದು ಬಿಟ್ಟರು ಮತ್ತೆ ಎಂಥ ಮಾಡ್ಸ್ ಮಾಡಲ, ಹಾಗೆ ಇತ್ತು. ಬ್ಯಾಕ್ ಸೈಡು ಅಷ್ಟೇ ಇಲ್ಕಣಿ ಸ್ವಲ್ಪ ಗಲೀಜಾಯ್ತು. ನಾನು ಆ್ಯಕ್ಚುಲಿ ನಿನ್ನೆ ಒಂಚೂರು ಮೈಸೂರು ಸೈಡೆಲ್ಲ ಹೋಗಿದ್ದೆ, ಅಲ್ಲಿ ತಗೊಂಡು ಹೋಗಿದ್ದೆ ಗಾಡಿ. ನಾನು ಬಸ್ಸಲ್ಲಿ ಬಂದೆ, ನನ್ನ ಗಾಡಿ ತರಲ್ಲ. ಸೊ ಹಂಗಾಗಿ ಇಲ್ಲಿ ಬಂದರೆ ಪೋಲು ತಗೊಂಡು ಓಡಾಡುತ್ತೆ. ಇವತ್ತು SP ರೋಡಿಗೆಲ್ಲ ಹೋಗ್ತಿತ್ತು, ಸ್ವಲ್ಪ ಕೆಲಸ ಇತ್ತಾ. ಸೊ ವಿ ಆರ್ ಗೋಯಿಂಗ್ ಇನ್ ಓಲಾ. SP ರೋಡಿ ಇದೇನು ರೇಬಣ ಇದು ಹಿಡ್ಕೊಂಡೆ ಕೂತ್ಕೊಳಕ ಮಾನಿಟ್ರ. ಓಲದ್ದು ಏನೇ ಹೇಳಿ, ಡಿಕ್ಕಿ ಮಾತ್ರ ಭಯಂಕರ ದಾಡ್ತಿತ್ತು ಇಲ್ಕಣಿ. ಪೆಟ್ರೋಲ್ ಗಿಟ್ರೋಲ್ ಹಾಕೋಬೇಡ, ಚಾರ್ಜ್ ಹಾಕಿದ್ರೆ ಸೈ ಸ್ವಯಂ ಹಾರಿಸಿ. ಓಕೆ ಬನ್ನಿ, SP ರೋಡ್ ಸೈಡೆಲ್ಲ ಹಾಪಿತ್ತು ಒಂಚೂರು ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತಾ, ಮುಗಿಸಿ ಅಲ್ಲಿ ವಾಪ ಅಲ್ಲಿ ಎಂತೆಲ್ಲ ಮಾಡುತ್ತೆ ಅಂತ ತೋರಿಸ್ತೆ ನಿಮಗೆ. ಎಸ್ ಲೆಟ್ಸ್ ಗೋ. ಹಳ್ಳಿದಾಗಿಲ್ಲ ಈ ಗಾಡಿ ಶಬ್ದವೇ ಇಲ್ಲ, ಸ್ವಯ್ ಅಂತ ಹೋಗುತ್ತೆ. ನಂಗೆ ಇವನೊಟ್ಟಿಗೆ ಕೂಕಂಬ ಹೆದರಿಕೆ ಹಬ್ದ, ದೇವರಿಗೆಲ್ಲ ಬೇಡ್ಕ ಕೂಕಂಬ ಒಟ್ಟರೆ ಶಿವತ ಕಾಣಿ ಓಡಿಸುವ ಬಾಬಲ್ಲ. ಸುಮ್ಮನೆ ಬೈದು ಹೆಲ್ಮೆಟ್ ಹಾಕೊಂಡು ಕರ್ತು ಪೊಲೀಸ್ ಇರ್ತು. ಚಾರ್ಜರ್ ಸ್ಕೂಟಿ ತಗೊಂಡು ಪೆಟ್ರೋಲ್ ಹಾಕೊಂಬ ಇಂತ. ಈಗ ಪೆಟ್ರೋಲಾ ಡೀಸೆಲಾ? ಅದೇ ಚೇಂಜ್ ತರಲಿಯಾ? ನಾನು ತರಲ್ಲ, ನಾನು ಪರ್ಸಲ್ಲೇ ಫೋನ್ಪೇ ಮಾಡೋರಿ. ಇದಕ್ಕೆ ಚಾರ್ಜ್ ಹಾಕಿ ಓಡಿಸ್ತಾ ಹಾಕೊಂಡ್ರೆ ಸರಿ, ಮತ್ತೆ ಅಂತಿಲ್ಲ. ಒಂಚೂರು ಟೈರಿಗೆ ಗಾಳಿ ಹಾಕೊಂಡ್ರೆ ಮತ್ತೆ ಇಲ್ಲೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಎಲ್ಲ ಹಿಡ್ಕೊಂಡ್ರೆ. ಎಷ್ಟಾಗ್ತದೆ ಮಾರ. ನಾನಿಲ್ಲಿ ಲೋಕಲ್ ಇದೇ ತಕ ಓಡಾಡೋದು, ರಗ್ಲಿ ಇಲ್ಲ ಮಾರ್ರೆ ಯಾವುದು. ಆರಾಮ್ಸೆ ಪೆಟ್ರೋಲ್ ಗಿಟ್ರೋಲ್ ಹಾಕೋ ಖರ್ಚಿಲ್ಲ, ಸ್ವಯಂ ಹಾತ್ ಹಾಕೊಂಡು ಸೈ ಆರಾಮದ. ಮಣ್ಣ ಬರ್ತಾವ್ರು ನೋಡಿ. ಅಲ್ಲೋ ಈ ಪೆಟ್ರೋಲ್ ಹಾಕಿ ಅಂಬ ಗಾಡಿ ತಗೊಂಡೋಯ್ ಎಂತ ಅಂತಾರೆ ಗಂಬ ಹಿಂದೆ ಓಪನ್ ಮಾಡಿ. ನನ್ನ ಮಗ ನೀ ತೆಗಿಗಮ್ಮ. ಈಗ ಗುರು ಸಿಕ್ತಲ್ಲ ಯಾರಂದೇಳಿ. ಡಸ್ಟಲ್ಲ ನಾವು ಮನ್ಸರಲ್ದನ ಎಲ್ಲ ಬರೀ ನಾಲ್ಕು ಬರ್ತಿತ್ತ. ಎಲ್ಲ ಓಸಿ ಆಡೋರಿದ್ರೆ ಆಡಿ ಅಲ್ಲ ನಾಲ್ಕು ಪಕ್ಕ ನಾಲ್ಕು ಆಗ ಅಲ್ಲ ನಾಲ್ಕು. ಅಣ್ಣ 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 ಒಗ್ರು ಹೋಗೋಣ ದಮ್ಮಯ್ಯ ಅಂತೆ.
ಹಳೆಯರ್ನ ಹೊಡೆದಿತ್ತು ತಲೆ ವಿಜಯ್ ರೊಕ್ಕ ಆಯ್ತು ತಲೆ ವಿಜಯ್ ರೊಕ್ಕ ಆಯ್ತಂತ ಸಾಲಿ ಮಾರ ಬರೀ ಸ್ಪೋರ್ಟ್ಸ್ ಮಾಡಲ್ಲ ಹಿಂಗೆ ಹೈಪರ್ ಹಾಕೊಂಡ್ರೆ ಹಾಕಿದ್ರ ಅವನು ಹಿಂದೆ ಹಾಕ್ಬಿಡ್ತಿದ್ದೆ ಹಿಂದೆ ಹಾಕುದಲ್ಲ ಲಂಚ್ ಚಡ್ಡಿ ಜಾರಿ ಆಯ್ತು ಹಿಂದೆ ಕೂಕೊಂಡು ಸರಿ ಹೇಳಿದೆ ಓವರ್ ಸೈಜ್ ಚಡ್ಡಿ ತಗೊಂಡ್ಬೇಡ ಇಲ್ಲ ಈ ರೋಡಲ್ಲ ನೋಡಿ ಫ್ರೆಂಡ್ಸ್ ರೋಡಿಗೆ ಅಂತಂದ್ರೆ ದೇವಪುರಮ್ಮ ಅದೇ ಅವಂತ ಹೇಳಲ್ಲ ವಿವಿಪುರ ಈ ರೋಡೆ ಫುಲ್ ಸೆಕೆಂಡ್ ಹ್ಯಾಂಡ್ ಗಾಡಿಯಲ್ಲಿ ಸಿಗುತ್ತೆ ಡಯಾಗ್ನಲ್ ರೋಡ್ ಅಂತ ಯಾವ್ದು ಡಯಾಗ್ನಲ್ ರೋಡ್ ಡಯಾಗ್ನಲ್ ರೋಡ್ ಅಂತ ಗಾಡಿ ಇದೆಲ್ಲ ರಾಶಿ ಇತ್ತು ಬೈಕೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಕೆಲ್ಲ ರಾಶಿ ಸಿಕ್ಕತ್ತೆ ಈಗ ನಿಮ್ಮ ಬೈಕ್ ಗೊತ್ತಿದ್ವಿ ಯಾರಿಗಾದ್ರು ಸೆಕೆಂಡ್ ಹ್ಯಾಂಡ್ ಬೈಕ್ ಕಾಣ್ಕೊಂಬೋಗಿದ್ರೆ ಬನ್ನಿ ಸುಮಾರು ಇತ್ತು ನಿಮ್ದು ನೆಕ್ಸ್ಟ್ ಸೂಪರ್ ಬೈಕ್ ಯಾವುದು ರಿವೀಲ್ ಮಾಡ್ಲಕ್ಕ ಇನ್ನೂ ಡಿಸೈಡ್ ಆಗಿಲ್ಲ ಫುಲ್ ಡಿಸೈಡ್ ಆಗಿಲ್ಲ ಅರ್ಧ ಮನ್ಸಾಗಿತ್ತು ಡಿಸೈಡ್ ಇಲ್ಲ ಅರ್ಧ ಮನ್ಸಾಗಿತ್ತು ಆದಷ್ಟು ಬೇಗ ಒಂದು ಸೂಪರ್ ಬೈಕ್ ಬತ್ತು ಹೇಳ್ತೆ ಯಾವುದೊಂದು ಅಡಿ ನಾ ಮಾತಾಡೋಕ್ಕೆ ಅಂತ ಇಲ್ಲೋ ಈ ಕರ್ಕೇರಿ ಒಳಗೆ ಆ್ಯಕ್ಚುಲಿ ಬೋಲೋಗ ಸ್ಟಾಕ್ ಮ್ಯಾಗ್ ಹುಡುಕ್ತಿತ್ತು ನಾವು ಸ್ಟಾಕ್ ಮ್ಯಾಗ್ ಅಂತಕ್ಕಂದ್ರೆ ಆ ಮ್ಯಾಗ್ ಹೆವಿ ಇತ್ತ ಹಂಗಾಗಿ ಯಾವುದೋ ಸ್ಟಾಕ್ ಮ್ಯಾಗ್ ಯಾವುದಿತ್ತು ಅಂತ ಹುಡುಕ್ತಿತ್ತು ಎಸ್ ಪಿ ರೋಡಿಗೆ ಬಂತು 16 ಇಂಚ್ ಮ್ಯಾಗ್ ಯಾರು ಸ್ಟಾಕ್ ಮ್ಯಾಗ್ ಸೇಲ್ ಮಾಡೋರು ಇದ್ರು ನಂಗೊಂದು DM ಮಾಡಿ ನಾನು ಹೇಳ್ತೆ ನಮ್ಗೊಂದು ಬೇಕಿತ್ತು ಎಂತಕಂದ್ರೆ ಆ ಮ್ಯಾಗ್ ಬ್ರಾಡ್ ಆಯಿತು ಇಲ್ಲಿ ಲೋಕಲ್ ಯೂಸಿಗೆ ಅಡ್ಡಿಲ್ಲ ಲಾಂಗ್ ಎಲ್ಲ ಹೋಗ್ತಾರೆ ಒಂಚೂರು ಕಷ್ಟ ಆದಿತ್ತು ವೈಬ್ರೇಷನ್ ಹೋಗ್ತದೆ ಎಂತಕಂದ್ರೆ ಮ್ಯಾಗ್ ಲಾಸ್ಟ್ ಟೈಮ್ ಒಂದು ಹೊಂಡ ಹರಿಸಿ ಬೆಂಡ್ ಇತ್ತು ಅದು ಬೆಂಡ್ ತೆಗೆದು ಪ್ರಾಪರ್ ಆಗಿಲ್ಲ ಯಾರು ಒಳ್ಳೆ ಬೆಂಡ್ ತೆಗೋರಿದ್ರು ನಂಗೊಂದು ಕಮೆಂಟ್ ಮಾಡಿ ಇಲ್ಲ ಅಂದರೆ ಯಾವ್ದಾದ್ರು ಸ್ಟಾಕ್ ಮ್ಯಾಗ್ ಸೇಲಿಗಿದ್ರು ನಂಗೊಂದು ಕಮೆಂಟ್ ಮಾಡಿ ಹುಡುಕ್ತಿತ್ತು ನಾವು ಜಾಸ್ತಿ ಬಜೆಟಿಂದ ಬೇಡ ಎಲ್ಲ ನಾವು ಹುಡ್ಕೋದೆಲ್ಲ ಒಂದು 35-40 ಸಾವಿರ ಹೇಳ್ತಿದ್ರು ಅಷ್ಟು ಬಜೆಟಿಂದೆಲ್ಲ ಹಾಕ್ಬಿಟ್ಟು ಸ್ಟಾಕ್ ಮ್ಯಾಗ್ ಹಾಕು ಪ್ಲ್ಯಾನ್ ಇಲ್ಲ ಯಾವ್ದಾದ್ರು ಕಮ್ಮಿ ಬಜೆಟ್ ಯಾರ್ದಾದ್ರು ಇದ್ದರೆ ನಂಗೊಂದು ಹೇಳಿ 15 ಬೇಡ 16 ನಾ ಹೇಳಿದೆ ಯಾರು ಸ್ಟಾಕ್ ವೀಲ್ ಸೇಲ್ ಮಾಡೋದಿದ್ರೆ ಕಮೆಂಟ್ ಮಾಡಿ ಅಂದೇಳಿ ಕಮೆಂಟ್ ಮಾಡಿ ನಿಮ್ಮ ಬಜೆಟ್ ಹೆಂಗೆ ಎಷ್ಟರೊಳಗೆ ಮ್ಯಾಗ್ ವೀಲ್ ನೋಡಿ ನಾವು ಬಜೆಟ್ ಡಿಸೈಡ್ ಮಾಡಿ ಸ್ಟಾಕ್ ಅಲ್ಲ ಮ್ಯಾಗ್ ವೀಲ್ ಅಲ್ಲ ಸ್ಟಾಕ್ ಮ್ಯಾಗ್ ವೀಲ್ ಸ್ಟಾಕ್ ಮ್ಯಾಗ್ ವೀಲ್ ಅಂತ ಅದಕ್ಕೂ ಹಂಗೆ ಅಂತೀರ OEM ನಿಮ್ಮಷ್ಟು ಗೊತ್ತಿಲ್ಲ ಬ್ರೋ ಸಾಯ್ಲಿ ಇದೆಲ್ಲ ಬೇಡದ ಇಲ್ಲೊಂದು ಟೊಯೋಟದ ಇದು ಆ್ಯಕ್ಚುಲಿ JC ರೋಡ್ ಆಲ್ಮೋಸ್ಟ್ ಎಲ್ಲ ಕಂಡಿರ್ತೀರಿ ಇದು ಫುಲ್ JC ರೋಡ್ ಇಲ್ಲಿ ನಿಮ್ಮ ಕಾರಿನ ಸ್ಪೇರ್ ಅಂತ ಬೇಕು ಈ ಸೈಡ್ ಎರಡು ಸೈಡ್ ಸಿಕ್ಕುತ್ತೆ ಕಾರಿಂದ ಎಂಥ ಸ್ಪೇರ್ ಬೇಕಾದ್ರೂ ಇಲ್ಲಿ ಬಂದ್ರೆ ಸಹ ಎಲ್ಲರೂ ಸಿಕ್ಕುತ್ತೆ ನಾವು ಲಾಸ್ಟ್ ಟೈಮ್ ಒಂದು ನನ್ನ ಕಾರಿಗೆ ಫಾಗ್ ಲ್ಯಾಂಪ್ ತಗೊಂಡಿದ್ದೆ ಇಲ್ಲಿಂದ ಫಾಗ್ ಲ್ಯಾಂಪ್ ಅಂದರೆ ಆಕ್ಸಿಲರಿ ಮೇಲೆ ಬೋನಟ್ ಮೇಲೆ ಹಾಕಿದೆ ಅದೇ ಬನ್ನಿ ಕಾಂಬ ನಮ್ಗೆ ಬೇಕಾದ ಸಿಗುತ್ತೆ 32 ಹುಡುಕ್ತಿತ್ತು ಎಷ್ಟಂತಿದ್ರೆ 38 ಸ್ಟಾಕ್ ಈಗ ಕಂಡೀಷನ್ ಇರ್ತದೆ ಹೊಸ ಅದಕ್ಕೆ ಕಮ್ಮಿ ಕ್ವಾಲಿಟಿ ಕಮ್ಮಿ ರೇಟ್ ಸಿಗುತ್ತೆ ಎಂತಕ್ಕೆ ರೀಸೆಟ್ ಎಂತಕ್ಕೆ ಮಾಡೋದು ಗೊತ್ತಾಗ್ತದೆ ಸ್ಟಕ್ ಆಯ್ತಾ ಯಾವುದೋ ಚೈನಾ ಫೋನ್ ಹಾಕಿತ್ತು ಯಾರು ಡಿಸ್ಪ್ಲೇ ಚೇಂಜ್ ಮಾಡಿ ಇದು ಓಲಾದವ್ರದ್ದು ಇದೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಡ್ರಾಬ್ಯಾಕ್ ಇದೆ ಅಲ್ಲ ಅಂದ್ರೆ ಕಮ್ಮಿ ಹಾಂ ಈಗಿದ್ರೆ ಜಾಸ್ತಿ ಸಿಕ್ಕಾಪಟ್ಟು ಹೌದಾ ವಾಪಸ್ ರೀಸೆಟ್ ಮಾಡಿ ವಾಪಸ್ ಇದು ಮಾಡಿ ವಾರಕ್ಕೊಂದ್ಸತಿ ಮಾಡ್ರೆ ಸಾಕು ಹಾಂ ವಾರಕ್ಕೊಂದ್ಸತಿ ಮಾಡ್ರೆ ವಾರಕ್ಕೊಂದ್ಸರಿ ರೀಸೆಟ್ ಮಾಡ್ಕ ಹ್ಞೂ ಬರೀ ರಾಗ್ಲಿ ಅಲ್ಲ ಇದೊಂಥರ ನಿಮ್ಗೆ ಎಲೆಕ್ಟ್ರಿಕ್ ಗಾಡಿಗೆ ಒಂದೊಂದು ಥರ ಪ್ಲಸ್ ಇತ್ತು ಒಂದೊಂದು ಥರ ಈ ಥರ ಮೈನಸ್ ಇತ್ತು ಗಾಡಿ ನಾನು ಹಿಂಗೆ ವ್ಲಾಗ್ ಮಾಡ್ತಿಪ್ಪ ಯಾವ್ದಾದ್ರು ಮೊಬೈಲ್ ಕಸ್ಕೊ ಓಡಿಯವ್ರೆ ಐಫೋನ್ 13 ಅಂತ iPhone 13 ಸಿಕ್ತಂದೇಳಿ ಖುಷಿ ಆಯ್ತು ಜಾಗ್ರತೆ ಇಲ್ಲ ಹೇಳಿದೆ ಹಾಂ ನಾವು ಹಿಂಗೆ ಕ್ಯಾಮರಾ ಹಿಡ್ಕೊಂಡು ಉಲ್ಟೆಲ್ಲ ಹಿಡ್ಕೊಂಡು ಯಾಸ ಮಾಡ್ತಾ ಇಕ್ಕಂಡ್ರೆ ಯಾವನಾದ್ರು ಹಗುರ ದೇಪ್ಕ ಓಡ್ತಿರ್ತ ಸೀದಾ ಜಾಗ್ರತೆಗಿರ್ತಿ ಇಲ್ಲೆಲ್ಲ ಒಂಚೂರು ಹೆಂಗಿನ ಜನ ಇರ್ತಾರೆ ಅಂದರೆ ಹೇಳೋಕ್ಕಾಗಲ್ಲ ಒಳ್ಳೆ ಜನ ಇರ್ತಾರೆ ಕೆಟ್ಟ ಜನ ಇರ್ತಾರೆ ಇದು ಕಾಸ್ಟ್ಲಿ ಹೆಲ್ಮೆಟ್ ಮಾತ್ರ ಇದು
ಇದೆಲ್ಲ ಹೈಕ ಓಡಾಡಬೇಡಿ, ಸುಮ್ಮನೆ ಇಲ್ಲಿ ಪೊಲೀಸ್ ಹಿಡಿತಂದು ಹೈಕಣದು. ಆ್ಯಕ್ಚುಲಿ ಬೈಕಿಗೆ ಯೂಸ್ ಮಾಡೋ ಹೆಲ್ಮೆಟ್ ಬೇರೆ ಇತ್ತು ಮನೆಯಲ್ಲ, ಇಲ್ಲೇ ಲೋಕಲ್ ಅಲ್ಲ ನಡೆದ ಹೈಕ ಬಂದು. ನಾನು ಅಷ್ಟೇ ಈ ಶ್ಯಾಂಡ್ ಟೊಪ್ಪಿನ ಹೈಕ ತಿರ್ಗ್ತಿದ್ದೆ, ಅದು ಈ ಶಕಿಗೆ ಒಂಚೂರು ಅದು ಹೈಕೊಂಡು ಫುಲ್ ಸ್ವೆಟ್ ಆತ್ತ. ಹೌದಾ, ಮತ್ತು ಈ ಥರ ಫೋನೆಲ್ಲ ಯೂಸ್ ಮಾಡ್ಕೊಂಡು ಓಡಿಸ್ಬೇಡಿ. ಬನ್ನಿ, ಯಾರು ಎಲ್ಲಿಗೆ ಬರೋ ಈ ಅಂಗಡಿ ಮಾತ್ರ ಹೋಗ್ಬೇಕು. ಯಾರು ಈ ಅಂಗಡಿಗೆ ಒಂದು ಹೋಗ್ಬಿಡಿ ಅಕ್ಕ. ಇಲ್ಲಿ ತೋರ್ತಿತ್ತಲ್ಲ ಈ ಸೋನಿ ಅನ್ಬಾರದ್ದ. ಎಂತಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಗಾಡಿ ಟಿಂಟ್ ಹಾಕಿ ತಗೊಬೈತಿ ಇದೇ ರೋಡಕ್ಕೆ ಪೋಲೋ ತಗೊಬೈತ. ನನ್ನ ಮಕ್ಕಳ ಒಂದು ಟಿಂಟ್ ಹಾಕಿರೋ ದೇವರನೆ ಮನ್ಸರ್ ಕಾಮಾಗಿನ ಟಿಂಟ್ ಅಲ್ಲ ಅದು, ಅಂತ ಟಿಂಟ್ ಹಾಕಿ ಕೊಟ್ಟಿರ. ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕೊಂಡು ಮಾಡೋದು 1 ಅವರಲ್ಲಿ ಮಾಡ್ಕೊಡ್ತೀನಿ ಭಯ್ಯ ಅಂದ್ಬಿಟ್ಟು ಸಡನ್ ನಮ್ಮೊಂದು 5-6 ಅವರ್ ಕಾಯಿಸಿರ. ಎಂಥ ಕೆಲಸ ಮಾಡಲ್ಲ, ಸುಮ್ಮನೆ ಆಚೀಚಿ ಓಡಾಡ್ಬೇಕಂತ. ನಾನು ಅವತ್ತು ವ್ಲಾಗ್ ಮಾಡುವನು, ನಾನು ವ್ಲಾಗ್ ಮಾಡೋಕೆ ಇಲ್ಲ ಎಂತಕಂದ್ರೆ ಮೊಬೈಲ್ ಸ್ಟೋರೇಜ್ ಇಲ್ಲ ನಾನು, ಅದೊಂದು ಏಗಳಿಗೆ ಸ್ಟೋರೇಜ್ ಇಲ್ಲ ಇರ್ತದೆ. ಆ ಅಂಗಡಿಗೆ ಒಂದು ಒಯ್ಬೇಡಿ ಯಾರು ಈಗಲೇ ಹೇಳ್ತೀನಿ. ಮತ್ತು ಬೇರೆ ರಾಣಿ ಬರೋ ನಾವು ಕಾಣಲ್ಲ ಕಾಣಕ್ಕೆ ನೋಡು. ಅಯ್ಯೋ ನಾನು ತೋರಿಸೋದೇ ಇಲ್ಲ. ಒಳ್ಳೆ ಐತಲ್ಲ ಓಲಾ. ಯಾರು ಮೈ ಎಲ್ಲ ಕಣ್ಣಾಗಿತ್ತು. ಹಾಂ, ಏನಾಗಿರ್ಬೇಕು ಮೈ ಎಲ್ಲ ಕಣ್ಣ. ಅದು ಎಂತ ನಾವಯ್ಯ ವಾದ್ದಲ್ಲ, ಅಲ್ಲಿ ರೋಡ್ ಮೇಲೆ ಅಡ್ಡಕ್ಕೆ ಕರ್ಕೊಂಡೋದು ನಾವು. ನಾವು ಆ್ಯಕ್ಚುಲಿ ಇವನ್ ಫ್ರೆಂಡ್ ಒಬ್ರಿದ್ರು, ಅವ್ರ ಶಾಪಿಗೆ ಆಫರು, ಬನ್ನಿ ಭಯ್ಯ ಅಷ್ಟಕ್ಕೆ ಮಾಡ್ಕೊಡ್ತೀವಿ ಇಷ್ಟಕ್ಕೆ ಮಾಡ್ಕೊಡ್ತೀವಿ ಅಂತೇಳಿ ಕರ್ಕೊಂಡು ಹೋಗಿ ಸಾಮ ಇಕ್ಕಿದ್ರು. ಯಾರು ಅಷ್ಟು ಟಿಂಟನ್ನು ಹೊರದಾಕ್ಸಿ ಬೈತು. ₹1 ಕೊಡ್ಲ. ಇವ ಭಯಂಕರ ಅಂದರೆ ಗಲಾಟೆ ಎಲ್ಲ ಮಾಡಿದ್ರಾಗೆ. ಯಾವ್ದಾರು ಗಲಾಟೆ ಇದ್ರೆ ಇವನಿಗೆ ಒಂದು ಫೋನ್ ಮಾಡಿ ಪೂರ ಟಿಂಟ್. ಆ್ಯಕ್ಚುಲಿ ಹೆದರಿಕೆ ಅಂತ ಅವ್ರ ಹತ್ರ ವಾದ ಮಾಡೋದು. ನಾನಂತೂ ಅದಕ್ಕಿಲ್ಲ, ನಾನು ಆ ವಿಷಯಕ್ಕೆ ಇಲ್ಲ. ಇವ ಗಲಾಟೆ ಮಾಡಿ ಹೆದರಿಸಿ ಇಲ್ಲ ಅದು ಪೂರ ಕಿತ್ತಾಕ್ಬೇಕಂತ ಹೇಳಿ ಅಷ್ಟು ಟಿಂಟನ್ನು ಕಿತ್ತಾಕ್ಸಿ ₹1 ಕೊಡ್ಲ. ಹಾಗೆ ಬೈತಿ ಗಣಿ ಹೀಗೆ ಅಡ್ಡಾಕ್ತಿರಲ್ಲ, ಹಿಂಗೆ ಅಡ್ಡಾಕೋ ಮಕ್ಕಳೆಲ್ಲ ಇರ್ತು. ಹಿಂಗೆ ಅಡ್ಡಾಕ ಕರ್ಕೋದು ನಮ್ಮನ್ನು ಲಾಸ್ಟ್ ಟೈಮ್. ಬೆಂಗಳೂರು ಎಲ್ಲದಕ್ಕೂ ಚಂದ ಆಯ್ತಾ, ನಿಮ್ಗೆ ಎಂತ ಬೇಕು ಎಲ್ಲ ಸಿಗುತ್ತಾ, ಎಲ್ಲಿ ಹೋಯ್ಕೆ ಏನು ಮಾಡಕ್ಕೆ ಎಲ್ಲ ಆಗ್ತ. ನಂಗೆ ಬೇಜಾರಬ್ದು ಎಂಥ ವಿಷಯ ಅಂದರೆ ಇದೆ, ಈ ಟ್ರಾಫಿಕ್ಕಿಗೆ ನಂಗೆ ಬೇಜಾರಬ್ದು ಇಲ್ಲಿ ಬಕ್ಕೆ. ಮತ್ತು ಅದು ಬಿಟ್ಟರೆ ಬೆಂಗಳೂರು ಸೂಪರ್, ಬೇರೆ ಮಾತಿಲ್ಲ. ಈ ಟ್ರಾಫಿಕ್ ಒಳಗೆ ಕಾರ್ ತಗ ತಿರ್ಗ್ರಂತೂ ಮುಗ್ದೇ ಹೋಯ್ತು. ಟ್ರಾಫಿಕ್ ಆದರೂ ತೊಂದರೆ ಇಲ್ಲ, ಸೆನ್ಸ್ ಇಲ್ಲದೆ ಗಾಡಿ ಓಡಿಸಿ. ಟ್ರಾಫಿಕರು ಈಗ ಕರೆಕ್ಟಾಗಿ ಗಾಡಿ ಓಡಿಸ್ರೆ ಕರೆಕ್ಟ್ ಇರುತ್ತೆ, ಸೆನ್ಸ್ ಇಲ್ಲದೆ ಒಟ್ರಾಶಿ ನುಗ್ಸೋದು, ಕಾರ್ ತಗೋಕ್ಕೆ ಹೆದರಿಕೆ. ಅದು ನನ್ನ ಕಾರ್ ಅವ್ರಿಗೆ ತೊಂದರೆ ಇಲ್ಲ, ಇವ್ರ ಕಾರ್ ಒಂಚೂರು ಜಾಗೃತಿ ಮಾಡ್ತಾರೆ. ಸ್ಕ್ರ್ಯಾಚ್ ಗೀಚರ್ ಕೊಂದಾಗ್ತಾ ಇಲ್ಲಿ ಕಾಣಿ ಬತ್ತು ಬನ್ನಿ ಬತ್ತು. ಅರೇ ಬಂದು ಕೊಟ್ಟ. ಎಲ್ಲ ಮುಗಿಸುವ ನಂಗೆ ಇದಕ್ಕೆ ನೋಡಿ ಇವತ್ತು ಹೆದರಿಕೆ. ಮುಗಿಸ್ತಾ ಹೌದಾ, ಈ ತೊಡಿ ಗಿಡಿ ಎಲ್ಲ ಹೊಡ್ಸ್ಕೊಂಡು ಬದುಕಿದ್ದಾರೆ ಅಂದೇಳಿ. ಕಪ್ಲೇಂಟ್ ಬೇಕಾ, ಕಪ್ಲೇಂಟ್ ಕೊರಗುಂಜಿ ಹಣ್ಣು ಬೇಕಾ? ಹಾಂ ಯಾವ್ದು ಬೇಕು ಅಂತ ಬೇಡ ಮರಿ. ಇವೆಲ್ಲ ಪಪ್ಪಳಿ ಹಣ್ಣು ಕೊರಗುಂಜಿ ಹಣ್ಣು ತಿಂದ್ರೆ ತೀರಾ ಸ್ವರ್ಗಕ್ಕೆ 3. ಪಪ್ಪಳಿ ಹಣ್ಣು ಮಾರೋ ಎಷ್ಟು ಅಂದಿದ್ರು ಪಾಪ. ಕಷ್ಟ ಇರುತ್ತೆ ಬ್ರೋ, ಚಂದಿದ್ದಾರೆ ಯಾಕೆ ಪಪ್ಳೆ ಹಣ್ಣು ಮಾರ್ತಾರೆ. ಕಷ್ಟ ಇದ್ರು ಮೈಕೈ ಏನೋ ಹೇಳೋಕತ್ತ, ಮನೆ ಇತ್ತು ಇಲ್ಲಿ ಕೂಡ ಎಸ್ ಪಿ ರೋಡಲ್ಲೇ. ಅಂಗಡಿ ಹೆಸರಾ? 1 ಸೆಕೆಂಡ್. ತಡಿಯಾ, ಮೇಘಾ ಲ್ಯಾಪ್ಟಾಪ್ ಆ್ಯಂಡ್ CCTV ವರ್ಲ್ಡ್ ಎಲ್ಲಾದರೂ ಸಿಗುತ್ತಾ ನೋಡಿ. ಮೇಘಾ ಲ್ಯಾಪ್ಟಾಪ್ ಆ್ಯಂಡ್ CCTV ವರ್ಲ್ಡ್. ಹಾಂ ಇದೆಯಾ? ಮುಂದೆ ಸಿಗುತ್ತೆ, ಮುಂದೆ ಮುಂದಾ? ಇಲ್ಲೇ ಅಂಗಡಿ. ಇಲ್ಲೂ ಮೇಘ ಅಂತ ಬರ್ತೀರಾ? ಏನೋ ಇದು ಮೇಘನ ಮೆಗನ ಎಸ್, ಇಲ್ಲಿ ಇತ್ಕಾಣಿ ಅಂಗಡಿ ಇದೆ. ಇಲ್ಲೇ ಆ ಮಾನಿಟರ್ ತಗೊಳ್ಳೋದು ಲಾಸ್ಟ್ ಟೈಮ್. ಮಾನಿಟ್ರ್ 2 ವರ್ಷ ವಾರಂಟಿ ಅಂದಿರಮ್ರ ನಾವು ಎಂತ ಆಗ್ತದೆ.
ನಿಮಿಷಕ್ಕೆ ಒಂದೊಂದು ಹೇಳ್ತೀವಿ. ಹೌದಾ, ಅದೊಂದು ಭಯಂಕರ ಮಾಡ್ರಿ ಇಲ್ಲಿ. ಎಂತ ಮಾಡ್ತೀರ ಗಾಡಿ ತಾಗಿಸ್ತಾರೆ ಅಂತ ಹೋಯ್. ಇಲ್ಲಿ ಇನ್ನೊಂದು ಗಾಡಿ ಇತ್ತು, ನೀ ಜಾಗ್ರತಿ ಅವ್ ಮಾಡ್ತ. ಜನ ಉಗ್ರವ ಅಂತ. ನೀವು ಜನ ಸ್ವಲ್ಪ ಉಗ್ರ ಅಲ್ಲ. ಬೆಳಗ್ಗೆ ಸೈಕಲ್ ರೀ ಮೊಬೈಲ್ ಹತ್ತಿ ಹೋಗುವಂತ ಇಲ್ಲಿ ಪಾರ್ಕಿಂಗಿಗೆ ಜಾಗಿಲ್ಲ. ಆಫ್ ಆಯ್ತಾ? ಮಠ ಬಂದ್ರು ಗಾಡಿ ಹೊತ್ತಿಗೆ ಆಗ್ತದೆ. ಇಲ್ಲ, ಪೊಲೀಸರು ಇಲ್ಲೇ ಇದ್ರಲ್ಲ. ನಮ್ಮ ಗಾಡಿ ಅಲ್ಲಿತ್ತು, ಎಂತ ಹತ್ತೇನೋ. ಇದೇ ಮಾನಿಟರ್, ಅದು ಯಾವ ಬ್ರ್ಯಾಂಡ್ ಹೆಸರು ಅಂತ ಮಾರ? ಸೆಕ್ಯೂರ್ ಐ. ಕ್ಯಾಮರಾ ಇಲ್ಲೇ ತಗೊಳದ? ಹಾಂ, ಕ್ಯಾಮರಾ ಇಲ್ಲಿಂದ ಅಂತ. ಏನದು? ಸೆಕ್ಯೂರ್ ಎ. ಸೆಕ್ಯೂರ್ ಸೆಕ್ಯೂರ್ ಎ ಕುರ್ರೆ ರೇ ಎ. ಅದು ಮತ್ತೆ ಹೊಡಿತಾ? ಸೆಕ್ಯೂರ್ ರೇ CCTV ಮಾನಿಟರ್ ಅದು. ಕುರ್ರೆ ಕುರ್ರೆ ರೇ ಐ ಎ. ನಾವು ಆಗಲಿ ಶಾಲೆಗೆ ಹೋಗಿಲ್ಲ, ಹಂಗೆ ಹೀಗೆ 7ನೇ ಕ್ಲಾಸಿಗೆ ಹೋದ ಮತ್ತು ಹಾಡಿ ಹತ್ತಿ ಕೂತದ್ದು. ಶಾಲೆಗೆ ಹೋಯ್ನಿ ಅಂದ್ರೆ ಹೋಗಿಲ್ಲ ನಾವು, ಹಾಗೆ ಓದು ಬತ್ತಲ ಹಚ್ಚು. ಅಲ್ಲಿ ಬಂದಿದ್ದು ನೀವು. ಏನು ಗುರು, ಬಂದು ಅರ್ಧ ಗಂಟೆ ಆಯಿತು, ಮಾತಾಡಿಸ್ತಾ ಇಲ್ಲ ಯಾರು. ಕಸ್ಟಮರ್ ಇದಲ್ಲ, ಕಸ್ಟಮರ್ ಹೋಗಿ ಕಂಪ್ಲೇಂಟ್ ಹೇಳಿದ್ರು, ಕಸ್ಟಮರ್ ಡಿಮೋಟಿವ್ ಆದಾಗ. ಹಂಗ ನಿಮ್ದು ಇದೆಲ್ಲ ಮನ್ಸು ಒಳ್ಳೆ ಇತ್ತಲ್ಲ. ಇರ್ತದೆ ಗುರು, ಅವರು ಯಾರು ಗುರು? ಪೊಲೀಸರು ಬದುಕು ಕೆಂಪೇಗೌಡ ಬಂದಂಗಿದ್ದಾರೆ. ಹಾಂ, ಆ ಜನ ಪೊಲೀಸ್ ಬಂದರು, ನಾನು ರೆಕಾರ್ಡ್ ಆಫ್ ಮಾಡಿದೆ ಸುಮ್ಮನೆ ರಗ್ಲಿ ಅಂತ ಕದೇಳಿ. ಅವರೇ ನಮ್ಮ ಕಿಸ್ಕ ವಿಡಿಯೋ ಕರ್ರೆ ಇದೇ ಜನ ಹಿಂದೆ ಬಂದ್ರೆ ಕಾಣಿ ಒಂದು ಹುಡುಗಿಗೆ ಅಲ್ಲ ಕಿಸ್ಕ ವಿಡಿಯೋ ಕರ್ರೆ ಅಂದ್ರೆ ಇಸ್ಕ ಅಂದೆ. ವಾರ ಜನ ಒಳ್ಳೆ ರಕ ಮೀಸಿ ಎಲ್ಲ ಬಿಡ್ಕೊಂಡು ಒಂಚೂರು ಟೆರರ್ ಇದು. ಸಾರಿ, ಹಾಂ, ಟೆಲ್ ಮಿ ಸರ್. ಇಲ್ಲ, ವಾಟ್ ಹ್ಯಾಪನ್ ಸರ್? ಏನಾಯ್ತು ಸರ್ ಮಾನಿಟರ್? ವಾರಂಟಿ ಮುಗಿತು, 1 ವರ್ಷ 2 years ಅಂದಿದ್ರಿ ತಗೊಳ್ಳುವಾಗ. ಹೇಳ್ದಂಗೆ ಮಾಡ್ದ. ಬಿಲ್ ತಗೊಂಡು ಹೋಗಿ ಹೇಳಿಲ್ವಾ? ಹಾಂ, ತಗೊಳ್ಳುವಾಗ 2 years ಅಂದಿದ್ರಿ. ಇದರಲ್ಲಿ ಎಲ್ಲೂ ಮೆನ್ಷನ್ ಮಾಡಲ? ಎಲ್ಲಿ ರೈಟ್ ತಗೊಳ್ತಿರಲ್ಲ, ಫಸ್ಟ್ ಬಿಲ್ಡಿಂಗ್ ಸೆಕೆಂಡ್ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರ್ ST ಪ್ಲಾಜಾ ಅಂತ. SBI ST ಪ್ಲಾಜಾ ಹೆಸರೇನದು ಈಗ? ಬನ್ನಿ ಪಾರ್ಕಿಂಗ್ ಭಯಂಕರ ರಾಗ್ಲಿ ಮಾರು. ಬೈಕ್ ತಂದೆ ಇಷ್ಟು ರಾಗ್ಲಿ, ನಾವು ಕಾರ್ ತಂದಿದ್ರೆ ಓಡಾಡೋದಲ್ಲ. ಇಲ್ಲ ಪಾರ್ಕ್ ಮಾಡ್ತವನೆ. 2 ವರ್ಷ ವಾರಂಟಿ ಅಂದಿದ್ದು, ಅದು ಹೇಳೋತ್ತಿಗೆ ಈಗ ಕೇಂದ್ರ 1 ವರ್ಷ ವಾರಂಟಿ ಅಂತ. ಅದಕ್ಕೆ ಇನ್ನೊಂದು ಬದಿ ಬೈತು. ಒಳ ಹುಡುಕ್ರೆ ಸ್ವಲ್ಪ ಅಂಗಡಿ ಇಲ್ಲ ಇಲ್ಲಿ ಕಣಿ. ಹೆಲ್ಮೆಟ್ ತೆಗಿಯ, ಇಲ್ಲ ಅಡ್ಡ ಹಾಕೋದಿಲ್ಲ. ನಾವು ವೈಡಾಗಿ ಹಿಂದಿಂದ ವೀಡಿಯೋ ಮಾಡ್ಕೊಂಡ್ರೆ ಹೆಂಗಿತ್ತು ಹೋಯ್ತಾ? ದಡ್ಡಿ ಸೋಯ್ತಾನ ಅವ್ರು ಹಂಗಿತ್ತು ನಿಂದು. ದೇವ ಇಲ್ಲ ಕತ್ತಲೆ ಮಮ್ಮಿ ಬಾರ್ಕಲ್ಲಿ ಎಲ್ಲ ಹಾಂ ಬೆಳ್ಕೈತಿಗೆ ವ್ಯಾರಂಟಿ ಇರಲ್ಲ. ಅಂಗಡಿಗೆ ತಗೊಂಬತ್ತಿ 2 ವರ್ಷ ಅಂತೇಳಿ ಹೇಳಿದ್ದೀರಾ. ಕಡಿಕೊಂಡ್ರೆ ಈಗ 1 ವರ್ಷ ವ್ಯಾರಂಟಿ ಇದ್ದಂತ ಹೇಳ್ತಿದ್ದೀರಾ. ಸೊ ಆ್ಯಕ್ಚುಲಿ ಅಲ್ಲಿ ಬರೋದ ಪ್ರಕಾರ 1 ವರ್ಷ ವ್ಯಾರಂಟಿ ಇದೆ. ಬಟ್ ಅವರು ಸುಮ್ಮನೆ ಹೀಗೆ ನಮ್ಮ ಮಾತಿಗೆ 2 ವರ್ಷ ವ್ಯಾರಂಟಿ ತಗೊಂಡು ಅಂತ ಹೇಳಿ ಕೊಟ್ಟಿದ್ದೀರಾ. ಅವರು ಇಲ್ಲೇ ವ್ಯಾರಂಟಿ ಕ್ಲೈಮ್ ಮಾಡುವಲ್ಲಿ ಬೈಂತು ಸರಿ ಮಾಡಿ ಕೊಟ್ಟರು. ಏನಂತೀರಾ? ಫ್ರೀ ಮಾಡ್ರಲ್ಲ, ದುಡ್ಡು ತಗೊಂಡ್ಲಲ್ಲ. ಬಾಯಿ ಪಲ್ಲರಿ ಫ್ರೀ. ಬಾಯಿ ಪಲ್ಲರಿ ಫ್ರೀ. ಬಾಯಿ ಕರೆಕ್ಟ್ ಮಾಡೋಕೊಂಡು ಕಲ್ತ್ರು ಸೈ. ವ್ಯಾರಂಟಿಗೋಸ್ಕರ ಬದುಕುದ ಅಷ್ಟೇ, ಬಾಯಿಗೋಸ್ಕರ ಬದುಕುದ ಅಂತಾರಲ್ಲ ಹಾಗೆ. ಇಲ್ಲಾಂದ್ರೆ ಅದಕ್ಕೆ ಕೊಂಚ ಚಾರ್ಜ್ ಮಾಡ್ತಿದ್ದೀರೇನೋ. ಸೊ ಫ್ರೀ ಆಯಿತು, 1 ರೂಪಾಯಿ ಕೊಡಲ, ಅಂಡರ್ ವ್ಯಾರಂಟಿಯೂ ಇರಲ್ಲ. ಸೊ ಗಾಡಿ ಒಳಗೆ ಹಾಕಿರಿ, ಇಲ್ಲಿ ಚೈನ್ ಹಾಕಿರಿ, ಈಗ ಲಾಕ್ ಮಾಡಿಬಿಟ್ಟಿರಿ. ಇನ್ಯಾರು ಒಳಗೆ ಹೋಯ್ದೆ ಅಂತೇಳಿ ಇದು ನಂಗೆ ಗೊತ್ತಿತ್ತು. ಇವ್ ಪಕ್ಕ ನಂಗೆ ಎತ್ತು ಕೆಲಸ ಕೊಡ್ತಾ ಇವ. ನಾನು ಎತ್ತು ಹಿಡ್ಕೊಂಡು ಪಾಸ್ ಮಾಡ್ದನಕ ಅಂತ ಎಂತ ನೈಕ
ತಾಂಗೆತ್ತೀರೋ ನಿಮಿಷ ಬಾ. ಏ ಹೆಲ್ಮೆಟ್ ಇತ್ತ, ಇದೆಂತ ಸ್ಕ್ರಾಚ್ ಆದ? ಯಾವನ ಪಾರ್ಕಿಂಗ್ ಮಾಡೋದು ಮಿರರ್ ತಾಂಗ್ಸಿತ್ತು ಹಂಗೆಲ್ಲ ಆಯ್ತಾ? ಓಕೆ ಎಸ್ ಪಾಪ ಬನ್ನಿ. ಒಂದು ಕೆಲಸ ಆಯ್ತು ಬಂದದ್ದು, ಇನ್ನೊಂದು 2 ಕೆಲಸ ಇತ್ತು. ಓರಿ ಕೂತ ಮತ್ತೆ ಎಂತೆಲ್ಲ 80 kg ಇದೆ ಅಷ್ಟೇ. 80 ಹಾಂ ಇಲ್ಲಿ ನೋಡಿ, ಇದೆ KR ಮಾರ್ಕೆಟ್. ದೊಡ್ಡ ಮಸ್ಜಿದ್ ಅಂದರೆ ಇದೆ, ಸಕಾಲೈತೆ ಮಾರ. ಬಳ್ಳಿ ಇದೇ ದೊಡ್ಡ ಮಸ್ಜಿದ್, ಇಷ್ಟು ದೊಡ್ಡದಿತ್ತು ಅಪ್ಪ. ದಿಸ್ ಈಸ್ KR ಮಾರ್ಕೆಟ್. ಇನ್ನು ಒಳಗೆ ಹೋಯ್ಕ, ನಾವು ಹೊರಗೆ ಇತ್ತು. ಹಾಂ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದೆ ಅಂತ ನೀ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ಯಾ? ಬಸ್ ಸ್ಟ್ಯಾಂಡಿಗೆ ಎಂತಕ್ಕೆ ಬಂದ್ ಗಡ? ರೋಡ್ ಖಾಲಿ ಇತ್ತಲ್ಲ, ಸೀದಾ ಬತ್ತೆ ಕಣ. ನಾವು ಹಿಂಗೆ ಹೋಯ್ಕಿ ಸೀದಾ ಬಸ್ ಸ್ಟ್ಯಾಂಡಿಗೆ ಬರ್ತಾ ಈ ಕಡೆ. ಓಡು ಅಯ್ಯಪ್ಪ, ಸಾರಿ ಬ್ರೋ. ಅಲ್ಲಿ ತೋರ್ತಿತ್ತಲ್ಲ, ಅದೇ KR ಮಾರ್ಕೆಟ್. ಇದು ಮಾರ್ಕೆಟ್ ಫ್ಲೈಓವರ್ ಈ ಕಡೆ. ರೋಡೆಲ್ಲ ಕಾಣಿ. ಇದೆಲ್ಲ ಪೋಲು ತಂದ್ರೆ ಒಳ್ಳಾತ್ಲಿಯಾ? ಸಂಡೆ ಬಜಾರಲ್ಲ ಇಲ್ಲ. ಹೌದಾ? ಎಂತೆಂಥದ್ದೆಲ್ಲ ಸಿಗುತ್ತೆ ಗೊತ್ತಾ? ಹಾಂ, ಎಂತೆಂಥದ್ದೆಲ್ಲ ಸಿಗುತ್ತೆ ಗೊತ್ತಾ ಸಂಡೆ ಬಜಾರಲ್ಲಿ? ಹೌದಾ? ಈ ರೋಡಿಗೆ ಪೋಲು ತಂದ್ರೆ ಇತ್ತಲ್ಲ, ಮುಗ್ದೆ ಹೋಯ್ತು. 2 ಮೈಲೇಜ್ ಕೊಡ್ದಾಗಂಥದ್ದು. ಓಲ ಕೊಟ್ಟರೆ ಟೀ ಎಲ್ಲ ಉದುರಿ ಅಲ್ಲೆಂತ ಅದು ಅಕ್ಕಿ ಹಾಕ್ತಿತ್ತು ಪಾರಿವಾಳ ಪಾರಿವಾಳ ಎಲ್ಲ ಸಾಕದು. ಯಾರು? ಎಲ್ಲ ಸ್ಟೇಟಸ್ ಎಲ್ಲ ಇರ್ತಾರಲ್ಲ ನಾರ್ತ್ ಈಸ, ಹಾಂ ಅವ್ರ ನಂಬಿಕೆ ಪಾರಿವಾಳಂಗೆ ಹಕ್ಕಿಗಳಿಗೆ ಹಾಂ ಊಟ ಹಾಕ್ರೆ ನೀರು ಕೊಟ್ರೆ ಬಿಸ್ನೆಸ್ ಲೈಕ್ ಹತ್ತಂಗೆ. ಹೌದಾ? ಜಾಸ್ತಿ ಇತ್ತು ಪಾರಿವಾಳ. ಎಲ್ಲ ಟೆರೆಸ್ ಮೇಲೂ ನೀರು ಮತ್ತೆ ಇದೆಲ್ಲ ಇಟ್ಟಿರ್ತೀವಿ. ಹೌದಾ? ನಾವು ಒಂದು 3-4 ವರ್ಷ ಇಲ್ಲೇ ವರ್ಕ್ ಮಾಡಿದ್ವಿ. ನೀನಾ? ಹಾಂ, ಇಲ್ಲ ಚಿಕ್ಕಪೇಟೆಗೆ. ಚಿಕ್ಕಪೇಟೆ ಆಡಿಟ್ ಎಲ್ಲ ನಾವೇ ಮಾಡ್ತಿದ್ವಿ. ಹೌದಾ? ಇಲ್ಲಿ ನೋಡಿ, ಇದು ಚಿಕ್ಕಪೇಟೆ. ನಾವು ಬಂದದೀಗ SP ರೋಡಿಗೆ ಹೋಗಿ ಇಲ್ಲಿ ಬಂತೀಗ. ಒಳ್ಳೊಳ್ಳೆ ಟೀ ಶರ್ಟ್ ಮ್ಯಾನುಫ್ಯಾಕ್ಚರರ್ ಎಲ್ಲ ಇದೆ. ಹೌದಾ? 150-200 ರೂಪಾಯಿಗೆಲ್ಲ ಸಿಗ್ತೀವಿ ತಗೊಳ್ಳಿ. ಹೌದಾ? ಈಗೆಲ್ಲ ಕಾಂಟ್ಯಾಕ್ಟ್ ಕಮ್ಮಿ. ಹಾಂ, ಯಾರು ಮರ್ಯಾದೆ. ಎಂತ ಅಂದವಳು? ಅದು ಮಿರರ್ ಸರಿ ಮಾಡ್ಕೊಳ್ಳಿ. ಹಾಂ, ಮಿರರ್ ಸಮ ಆತೀತಿ. ಈಗ ಇದಕ್ಕೆ ನಂಗೆ ಹೆದರಿಕೆ ಅದು. ಬಿಡೋದಿಲ್ಲ ಪೊಲೀಸ್. ಹಾಂ, ರಾಂಗ್ ರೂಟ್ ಅದು ಈಗ. ರಾಂಗ್ ರೂಟ್ ಅಲ್ಲ. ಹಾಂ, ಸರ್ ಈ ಕಡೆನಾ? ಹೋಗು ಅಷ್ಟೇ. ಬೇಸ್ ನನ್ನ ಜೀವಮಾನ ತೆಗಿತು ಈಗ. ಹೇಗೆ? ಈಗ ಅವನ ಅಪ್ಪನ ಮನೆಗೆ ಎಲ್ಲಿಗೆ ಹೋಗಿ ಗಲ್ಲಿ ರೋಡ ಹೋಗಿ ಒಯ್ನಿ ಮಾರ ರೋಡಲ್ಲಿ ಅಂತ ಮಾಡ್ತೀನಿ. ನೀವು ಬೈತಾ ಇದ್ದ ಹಿಡಿಯೋತ್ತು. ಎಂತ ರೋಡ್ ಅಷ್ಟು ಖಾಲಿ ಇತ್ಕೊಂಡು ಮೊಬೈಲ್ ಕಾಂತ ಹಾಕೋದು ಒಂದು ಬೋರ್ಡ್ ಮೇಲೆ ತೊಟ್ಟಿಗೆ ತಟ್ಟುದಾ? ಹಾಂ, ಇಲ್ಲ ನಾವು ಗಾಡಿ ತಗೊಂಡೇ ತಿರುಗೋದಿಲ್ಲ. ಏನಕ್ಕೆ? ದೇಸಿ ರೋಡ್ ಚಿಕ್ಕಪೇಟೆ ಆಬ್ದು ಅಲ್ಲ ಎಂತ ಇಲ್ಲಿ ಗಾಡಿ ತಗೋತಿರ್ಗ್ರೆ ಆಮ್ದು ಅಲ್ಲ. ಹೌದು, ಇಲ್ಲಿ ಕುತ್ತಿಗೆ ಹತ್ರ ಬಂದು ನಿಂತ್ಕೊಂಡಿರ್ತೀವಿ. ಸಿಕ್ಕಾಪಟ್ಟೆ ಸಣ್ಣಗಲ್ಲಿದೆ. ಈ ವೈಡ್ ಆ್ಯಂಗಲ್ ಏನೋ ಒಂಚೂರು ಇನ್ನದು ಅಡ್ತೈ ತೋರತ್ತಕ್ಕಂತಲ್ಲ. ನಂಬದಾಗಲ್ಲ ಇದಕ್ಕೆ ಓಣಿ ಅಂತ ಓರಿ ಅಪ್ಪ ಓಣಿ ಅಂತ ನೀರು ತೋಡೆಲ್ಲ ಇಷ್ಟು ದೊಡ್ಡದಿರುತ್ತೆ ನಂಬದೆ. ಆಯ್ತು ನೀವು ಹಾಕ್ತಾ ಮಾರ ನೀವು ಹಾಲಿ ಕಳಿತ. ಹಾಂ, ಮತ್ತೆ ಎವೆನ್ಯೂ ರೋಡಿಗೆ ಕರ್ಕೊಂಡು ಬಂದೆ ಅಂತ ಎಲ್ಲಿಗೆ ಹಾಕಿ ಅಡ್ಡಿಲ್ಲ ಅವನಿ. ಅಂತ ಬಾಜು ಮಾಡ್ತನಕಂತ ಈಗ ಸಿಕ್ಕ ಬೀಳ್ತನಕಂತ ನಾನು ಸಿಕ್ಸ್ನಕಂತ ಈ ರೋಡಿಗೆಲ್ಲ ರಿಕ್ಷಾ ತಂದ್ಕೊಂಡು. ಹಾಂ, ನನ್ಗೆ ವಾರಿಗೆ ಬಡ್ದಿತ್ತು ಮಗ.
ಕಲ್ಲ ಗ್ಲಾಸ್ ಚಿಕ್ಕಪೇಟೆ ಬನ್ನಿ. ಇಲ್ಲೊಬ್ಳು ಬಂದ್ಕ ರೀಲ್ಸ್ ಎಲ್ಲ ಮಾಡ್ತಿದ್ದಳು ಗೊಯ್ತಾ, ಬಟ್ಟೆ ಅಲ್ಲಿ ಸಿಕ್ಕತ್ತೆ ಇಲ್ಲಿ ಸಿಕ್ಕತ್ತೆ ಅಂದೇಳಿ. ಇದು ಸುದರ್ಶನ್ ಸಿಲ್ಕ್. ಹಾಂ. ಓ, ಇಲ್ಲಿ ಬಟ್ಟೆ ಎಲ್ಲ ಚೀಪ್ ಹೋಯ್ ಈ ರೋಡಗೆ. ಸ್ವಲ್ಪ ಬಟ್ಟೆ ಅಂಗಡಿ ಇಲ್ಲ ಈ ಕಣಿ. ನಂಗೆ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡೋಕೆ ಹೆದರಿಕೆ ಆಗ್ತೈತಿ. ಯಾವನ್ ಹಿಂದಿನ ತಕ ಓಡ್ರಿ ಅಂತ ಎಲ್ಲಿ ಓಡಕ್ ಆತಿಲ್ಲ, ಎಲ್ಲಿ ಓಡುದಿಲ್ಲ. ಇಲ್ಲಿ ಓಡಕ್ ಮೊಬೈಲ್ ತಕ ಓಡಿದ್ರೆ ಬಜ್ಜೆ ಐತಿ. ಓಡಕ್ ಆತಿಲ್ಲ. ಯಾರ್ದೋ ಒಂದು ಬ್ಲಾಗ್ ಕಂಡಿದೆ, ಅವ ವಿಡಿಯೋ ಮಾಡ್ತಿರ್ತ ಪಾಪ. ಅವನ ತಕ ಓಡದ್ದೆ ಮೊಬೈಲ್. ಅವ ಯಾರು ರಪ್ಪ ಹೋಗಿ ರಿಕವರಿ ಮಾಡ್ಕೊಂಡ. ರಪ್ಪ ಹೋಗಿ ಅವ್ನು ಹಿಡ್ಕೊಂಡ ಮೊಬೈಲ್ ತಗೊಂಡ. ಇಲ್ಲ ಅಂತ ಏನು ತೊಂದರೆ ಏನೋ ಇಲ್ಲಿ ನಿಲ್ಲಿಸ್ಬಿಟ್ಟೆ. ನೀವು ಒಳಗೆ ಎಲ್ಲೆಲ್ಲ ಗಲ್ಲಿ ಒಳಗೆಲ್ಲ ಕರ್ಕೊ ಬಂದಪ್ಪ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಇಷ್ಟು ಒಳಗೆಲ್ಲ ಬಂದದ್ದು. ನಾನು ಸ್ವಲ್ಪ ವರ್ಷ ಬೆಂಗಳೂರಿಗೆ ಇದ್ದಿದ್ದೆ ಮುಂಚೆ. ಕ್ವಾಂಟಿಟಿ 40 ಅಲ್ಲಿ ಬರ್ದಿರೋದಲ್ಲ, ಕ್ವಾಂಟಿಟಿ ಇದ್ರೆ ಫಿಸಿಕಲ್ ಆಗಿ ಎಷ್ಟಿದೆ ಕೇಳಿದ್ದು ನಾನು. ಎರಡು ಫೋನೇ ಮಾತಾಡ್ತಪ್ಪ. ನಾನು ಇದ್ದಿದ್ದೆ ಬೆಂಗಳೂರಿಗೆ ಮುಂಚೆ ಬಟ್ ಎಲ್ಲಿಗೂ ಹೋಯ್ಲ ಆಯ್ತು. ನಾನು ಕಾಲೇಜ್ ಆಯಿತು, ಮನೆ ಆಯಿತು, ಕೆಲಸ ಆಯಿತು, ಅಷ್ಟೇ ಇದೆ. ಬಟ್ ಇವು ಲೈಟಿಂಗ್ ಅಂತ ಬೇಕಂತ ಕರ್ಕೊಂಡಪ್ಪ ಒಳಗೆಲ್ಲ. ಬಟ್ ಇವು ಲಾಸ್ಟ್ ಟೈಮ್ ಕೊಟ್ಟಿರೋದು ಇದ್ರಿಗಿನ ದಪ್ಪಕ್ಕಿದೆ. ಆನ್ ಮಾಡಿ ಅಯ್ಯಬ್ಬ, ಆಫ್ ಮಾಡಿ. ಇದಿಲ್ಲದೆ ಜಿಮ್ಮಲ್ಲಿ ಹಾಫ್ ಲೈಟ್ ಡಿಮ್ ಆಗಿದೆ. ಅಲ್ಲ ಅದು ಕರೆಕ್ಟ್. ಕೆಲಸ ಮುಗಿಸಿ ಬಂತು ಮನೆಗೆ. ಒಂದು ಮಾನಿಟರ್ ರೆಡಿ ಮಾಡ್ಸೋಕಿತ್ತು, ರೆಡಿ ಆಯಿತು. ಹಾಗೆ ಒಂದು ಲೈಟ್ ತಗೊಂಬಿತ್ತು. ನಾನು ಒಂದು ಸಣ್ಣ ಲೈಟ್ ತಗೊಂಡೆ. ಇದ್ಕೊಂಡು ತೋರಿಸ್ತಾ ಇರ್ತಾನೆ ನೋಡಿ. ಇಲ್ಕಣಿ ಲೈಟ್ ಕಂಡಿರ್ತೀರಿ ಆನ್ಲೈನಾಗೆಲ್ಲ. 70 ರೂಪಾಯಿ ಅಂದ್ರಿ. 70 ರೂಪಾಯಿ ಕೊಡ್ಲಕ್ಕೆ ಈಗ ಬೆಳ್ಳಗೆ ತೋರ್ತಿದ್ದ. ಮೋಡ್ಸ್ ಎಲ್ಲ ಇತ್ತಿದ್ರಾಗೆ ಡಿಮ್ ಒಳ್ಳೆಯಿಲ್ಲ. 70 ರೂಪಾಯಿ ಕೊಡ್ಲಕ್ಕೆ. 70 ರೂಪಾಯಿ ತಕ್ಕಂಗೆ ಇತ್ತು, ಕ್ವಾಲಿಟಿ ಅಷ್ಟೇ ಇತ್ತು, ಬಿಲ್ಡ್ ಕ್ವಾಲಿಟಿ. ಮತ್ತಿದು ಆನ್ ಮಾಡಿ ಅನಿಸಿಬಿಡ್ಲ ಮ್ಯಾಗ್ನೆಟ್ ಅದು. ಅದು ಬಟ್ ಬರೀ ಕೈ ಬಕ್ಕಾಗಂದು ಇದೊಂದು ತಗೊಂಡದ್ದು. ಓಕೆ, ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಿದ್ದೆ. ಐ ಹೋಪ್ ನಿಮಗೂ ಇಷ್ಟ ಇರುತ್ತೆ ಅನ್ಕಂತೆ. ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.